ನಾನು ಮಾದಾರ ಚೆನ್ನಯ್ಯ, 12ನೇ ಶತಮಾನದ ಶರಣರಲ್ಲೊಬ್ಬನು. ನನ್ನ ಜನ್ಮಸ್ಥಳ ಕರ್ನಾಟಕದ ಕಲ್ಯಾಣ, ಇಂದಿನ ಬಸವ ಕಲ್ಯಾಣ ಪ್ರದೇಶವೆಂದು ಹೇಳಲಾಗುತ್ತದೆ. ನಾನು ಚರ್ಮಕಾರ ಸಮುದಾಯದಲ್ಲಿ ಹುಟ್ಟಿದವನು. ಸಮಾಜದಲ್ಲಿ ತಳವರ್ಗಕ್ಕೆ ಸೇರಿದವನಾದರೂ ಶಿವಭಕ್ತಿಯ ಮೂಲಕ ಎಲ್ಲರೂ ಸಮಾನರೆಂದು ಸಾರಿದವನು. ನನ್ನ ತಂದೆಯ ಹೆಸರು ಮಾದಾರಯ್ಯ ಮತ್ತು ತಾಯಿಯ ಹೆಸರು ಲಿಂಗಮ್ಮ. ಅವರಿಂದಲೇ ನನಗೆ ಶ್ರಮದ ಮೌಲ್ಯ ಮತ್ತು ನೈತಿಕತೆ ಕಲಿತೆ. ಜೀವನದಲ್ಲಿ ಎದುರಾದ ಅಸಮಾನತೆ ಮತ್ತು ಅವಮಾನಗಳು ನನಗೆ ಆತ್ಮಚಿಂತನೆಗೆ ದಾರಿ ತೋರಿಸಿದವು. ನಾನು ಬಸವಣ್ಣ ಮತ್ತು ಇತರ ಶರಣರೊಂದಿಗೆ ಸೇರಿ ಅನುಭವ ಮಂಟಪದಲ್ಲಿ ಭಾಗವಹಿಸಿ ವಚನಗಳ ಮೂಲಕ ಸಮಾಜಕ್ಕೆ ಸತ್ಯ, ಧರ್ಮ ಮತ್ತು ಸಮಾನತೆಯ ಸಂದೇಶವನ್ನು ಹಂಚಿದೆ. ನನ್ನ ವಚನಗಳಲ್ಲಿ ನಾನು ಹೇಳಿದ್ದು, ದೇವರನ್ನು ಹುಡುಕಲು ದೇವಾಲಯಗಳ ಅಗತ್ಯವಿಲ್ಲ, ಮನಸ್ಸಿನ ಶುದ್ಧತೆಯೇ ನಿಜವಾದ ಪೂಜೆ. ನಾನು ನಂಬಿದ್ದೇನೆ, ಕೆಲಸವೇ ಪೂಜೆ, ಭಕ್ತಿಯೇ ಜೀವನದ ಸಾರ್ಥಕತೆ, ಎಲ್ಲರನ್ನೂ ಸಮಾನವಾಗಿ ನೋಡುವುದೇ ಶಿವನ ಮಾರ್ಗ. ನನ್ನ ಜೀವನವು ಜನರಿಗೆ ಒಂದು ಪಾಠ. ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ, ತಮ್ಮ ಚಿಂತನೆ ಮತ್ತು ನಡಗುಣದಿಂದ ಮಾತ್ರ ಮಹತ್ವ ಪಡೆಯುತ್ತಾರೆ. ನಾನು ಮಾದಾರ ಚೆನ್ನಯ್ಯ, ಸಮಾನತೆ ಮತ್ತು ಭಕ್ತಿಯ ಸಂದೇಶವನ್ನು ಸಾರಿದ ಶರಣ.